ಹಾಯ್ ಹರ್ಷಿತಾ ಹಿಯರ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೀಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ಪಾರ್ಟ್ 4 ನೋಡೋಣ ಬನ್ನಿ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ಓದ್ತೀನಿ. 9 persons A B C D E F G H I are sitting around a circular table facing the center. ಸೊ ಇಲ್ಲಿ ಏನಿದೆ 9 persons ಇದ್ದಾರೆ. ಟೋಟಲ್ 9 persons ಇದ್ದಾರೆ. ಸೊ ಇಲ್ಲಿ ಏನು ಸರ್ಕಲ್ ಹಾಕೋಬಿಡೋಣ. ನಾನು ಕ್ವಶನ್ ನಾರ್ಮಲ್ ಈಸಿ ಇರೋದ್ರಿಂದ ಸೊ ಓನ್ಲಿ ಪರ್ಸನ್ಸ್ ಬಗ್ಗೆ ಮಾತ್ರ ಇರೋದ್ರಿಂದ ಸೊ ಎರಡೇ ಎರಡು ಪಾಸಿಬಿಲಿಟಿ ಹಾಕೋತೀನಿ. ಎಷ್ಟು ಪರ್ಸನ್ಸ್ ಇದ್ದಾರೆ? 9 ಪರ್ಸನ್ಸ್ ಇದ್ದಾರೆ. ಸೊ 9 ಪರ್ಸನ್ಸ್ ಅಂತ ಅಂದ್ರೆ 1 2 3 1 2 3 ಇಲ್ಲಿ ಟೋಟಲ್ ಎಷ್ಟಾಯ್ತು? 5 ಆಯ್ತು. 1 2 3 4 1 2 3 4 ಸೊ 9 ಪರ್ಸನ್ಸ್ ಆಯ್ತು. ಸೊ ಇವಾಗ ಏನು ಕ್ವಶನ್ ಏನಿದೆ, ಕಂಡೀಷನ್ಸ್ ಏನಿದೆ ನೋಡಿ. ಎ ಸಿಟ್ಸ್ ಥರ್ಡ್ ಟು ದಿ ರೈಟ್ ಆಫ್ ಬಿ. ಇಲ್ಲೇ ನಿಮ್ಗೆ ಆಲ್ರೆಡಿ ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ. ಆಲ್ ಆರ್ ಫೇಸಿಂಗ್ ಸರ್ಕಲ್. ಸೊ ಎ ಸಿಟ್ಸ್ ಥರ್ಡ್ ಟು ದಿ ರೈಟ್ ಆಫ್ ಬಿ. ಎ ಇಲ್ಲಿದೆ ಅಂತ ಅನ್ಕೊಳ್ಳಿ. ಥರ್ಡ್ ಟು ದಿ ರೈಟ್ ಆಫ್ ಬಿ ಅಂದ್ರೆ ಇಲ್ಲಿ. ಸೊ ಎ ಈಸ್ ಥರ್ಡ್ ಟು ದಿ ರೈಟ್ ಆಫ್ ಬಿ. ಸಿ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಎ. ಆಲ್ ಆರ್ ಫೇಸಿಂಗ್ ಸರ್ಕಲ್ ಆಗಿರೋದ್ರಿಂದ ಎಲ್ಲರೂ ಇನ್ಸೈಡ್ ಫೇಸ್ ಮಾಡ್ತಾ ಇದ್ದಾರೆ. ಸೊ ಏನು ಸಿ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಎ. ಲೆಫ್ಟ್ ಆಫ್ ಎ ಅಂದ್ರೆ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಡಿ ಈಸ್ ಅನ್ ಇಮಿಡಿಯೇಟ್ ನೈಬರ್ ಆಫ್ ಬಿ. ಡಿ ಈಸ್ ಅನ್ ಇಮಿಡಿಯೇಟ್ ನೈಬರ್ ಆಫ್ ಬಿ. E sits immediate right of C. E sits immediate right of C. F sits third to the right of E. 1 2 3. F sits third to the right of E. 1 2 3. G sits between D and H. D ಇಲ್ಲಿದೆ ಅಂದ್ರೆ G ಸಿಟ್ ಆಗ್ಬೇಕಂದ್ರೆ ಇಲ್ಲಿ H ಹಾಕೊಳ್ಳಿ. G sits between D and H. G sits between D and H. I is not a neighbor of E. I ಆಬ್ವಿಯಸ್ಲಿ ಇಲ್ಲಿ ಈಗ ನೈಬರ್ ಆಗಿಲ್ಲ. ಸೊ ಇರೋದು ಒಂದೇ ಒಂದು ಪೊಸಿಷನ್ ಖಾಲಿ ಇಲ್ಲಿ. ಸೊ ಐ ಈಸ್ ನಾಟ್ ಎ ನೈಬರ್ ಆಫ್ ಇ. ಕರೆಕ್ಟ್ ಆಗಿದೆ. ಸೊ ಎರಡು ಪಾಸಿಬಿಲಿಟಿ ಹಾಕೊಂಡಿದ್ದು ಒಳ್ಳೇದೇ ಆಯ್ತು. ಬಿಕಾಸ್ ಸಮ್ಟೈಮ್ಸ್ ಒಂದೊಂದು ಕ್ಯಾನ್ಸಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಐ ಈಸ್ ನಾಟ್ ಎ ನೈಬರ್ ಆಫ್ ಇ. ಇದು ಕಂಡೀಷನ್ ಫಾಲೋ ಆಯ್ತು. ಸೊ ಹಾಗಾದ್ರೆ ಕ್ವಶನ್ ನೋಡೋಣ. ಇದು ಲಿಟಲ್ ಬಿಟ್ ಈಸಿ ಇದೆ ಆಕ್ಚುಲ್ ಆ ಕ್ವಶನ್. ಹೂ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಹೆಚ್. ಹೆಚ್ಗೆ ಇಮಿಡಿಯೇಟ್ ರೈಟ್ ಆಗಿ ಯಾರಿದ್ದಾರೆ? ಜಿ ಇದ್ದಾರೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹೂ ಸಿಟ್ಸ್ ಬಿಟ್ವೀನ್ ಎಫ್ ಅಂಡ್ ಎ. ಎಫ್ ಎಲ್ಲಿದೆ? ಇಲ್ಲಿದೆ. ಎ ಎಲ್ಲಿದೆ? ಇಲ್ಲಿದೆ. ಹೂ ಸಿಟ್ಸ್ ಬಿಟ್ವೀನ್ ಎಫ್ ಅಂಡ್ ಎ? ಐ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹೂ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಬಿ. ಬಿಗೆ ಸೆಕೆಂಡ್ ಟು ದಿ ಲೆಫ್ಟ್ ಯಾರಿದ್ದಾರೆ? ಬಿ ಇಲ್ಲಿದೆ. ಸೊ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಅಂದ್ರೆ ಜಿ. So G is the option E is the right answer. Next, how many persons sit between D and A clockwise direction? Clockwise direction ಅಂದ್ರೆ ನಿಮಗೆ ಗೊತ್ತೇ ಇದೆ. ಇದು ಆಂಟಿ ಕ್ಲಾಕ್ವೈಸ್ ಡೈರೆಕ್ಷನ್ ಅಂತ ಅಂದ್ರೆ ಇದು. ಓಕೆನಾ? ಸೊ ಕ್ಲಾಕ್ವೈಸ್ ಅಂದ್ರೆ ಈ ತರ, ಆಂಟಿ ಕ್ಲಾಕ್ವೈಸ್ ಅಂದ್ರೆ ಈ ತರ. ಸೊ ಹೌ ಮೆನಿ ಪರ್ಸನ್ಸ್ ಸಿಟ್ ಬಿಟ್ವೀನ್ ಡಿ ಅಂಡ್ ಎ. ಡಿ ಎಲ್ಲಿದ್ದಾರೆ? ಇಲ್ಲಿದ್ದಾರೆ. ಎ ಎಲ್ಲಿದೆ? ಇಲ್ಲಿದೆ. ಸೊ ಡೈರೆಕ್ಷನ್ ಏನು? ಕ್ಲಾಕ್ವೈಸ್. ಕ್ಲಾಕ್ವೈಸ್ ಅಂದ್ರೆ ಈ ತರ ಬರ್ಬೇಕಲ್ವಾ? ಸೊ 1 2 3 4 4 persons sit between D and A. Option B is the right answer. Next, who sits 4 to the right of D? Who sits 4 to the right of D ಅಂತ ಅಂದ್ರೆ D ಇಲ್ಲಿದೆ. 1 2 3 4. So 1 2 3 4. A is right to the A is 4 to the right of D. So option E is the right. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನ್ ನಂಬರ್ 8 ಏನಿದೆ ಕ್ವಶನ್. ಸೊ 10 persons J K L M N O P Q R S are sitting around a circular table facing the center. ಸೊ ಇಲ್ಲಿ ಎಷ್ಟು ಪರ್ಸನ್ಸ್ ಇದ್ದಾರೆ? 10 persons ಇದ್ದಾರೆ. ಸೊ ನಾನೊಂದು ಸರ್ಕಲ್, ಎರಡು ಸರ್ಕಲ್ ಹಾಕೊಂಡ್ಬಿಡ್ತೀನಿ. 1 2. ಸೊ ಎಷ್ಟು ಪರ್ಸನ್ಸ್ ಇದ್ದಾರೆ? 10 persons. 1 2 3 4 1 2 3 4 ಟೋಟಲ್ 10 ಆಯ್ತು. 1 2 3 4 1 2 3 4 ಟೋಟಲ್ 10 ಆಯ್ತು. ಸೊ ಆಲ್ ಆರ್ ಫೇಸಿಂಗ್ ಸೆಂಟರ್. ಕರೆಕ್ಟಾ? ಆಲ್ ಆರ್ ಫೇಸಿಂಗ್ ಸೆಂಟರ್. ಸೊ ಎಲ್ಲ ಸೆಂಟರ್ ಫೇಸಿಂಗ್ ಇದೆ. ಸೊ ಇಲ್ಲಿ ಏನು ಕ್ವಶನ್ಸ್ ಏನಿದೆ ನೋಡೋಣ ಬನ್ನಿ. ಐ ಮೀನ್ ಕ್ಲೂಸ್ ಏನಿದೆ, ಕಂಡೀಷನ್ಸ್ ಏನಿದೆ ನೋಡೋಣ ಬನ್ನಿ. ಜೆ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಕೆ. ಸೊ ಜೆ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಕೆ. ಕೆ ಇಲ್ಲಿ ಹಾಕೊಳ್ಳೋಣ.
ಸೊ ಜೆ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಕೆ ಅಂದರೆ ಇಲ್ಲಿ ಬರುತ್ತೆ. ಸೊ ನೆಕ್ಸ್ಟು ಎಲ್ ಸಿಟ್ಸ್ ಥರ್ಡ್ ಟು ದಿ ರೈಟ್ ಆಫ್ ಜೆ. ಎಲ್ ಸಿಟ್ಸ್ ಥರ್ಡ್ ಟು ದಿ ರೈಟ್ ಆಫ್ ಜೆ. ಜೆಗೆ ಥರ್ಡ್ ಅಂದರೆ ಇಲ್ಲಿ ಬರುತ್ತೆ. ಎಲ್ ಸಿಟ್ಸ್ ಥರ್ಡ್ ಟು ದಿ ರೈಟ್ ಆಫ್ ಜೆ. ಎಮ್ ಈಸ್ ಅನ್ ಇಮಿಡಿಯೇಟ್ ನೆಂಬರ್ ಆಫ್ ಎಲ್. ಸೊ ಎಲ್ ಇಲ್ಲಿರೋದ್ರಿಂದ ಎಮ್ ಈಸ್ ಅನ್ ಇಮಿಡಿಯೇಟ್ ನೆಂಬರ್ ಆಫ್ ಎಲ್. ನೆಕ್ಸ್ಟ್ ಎನ್ ಸಿಟ್ಸ್ ಆಪೋಸಿಟ್ ಟು ಎಮ್. 1 2 3 4 4 ಪೀಪಲ್ ಇನ್ ಬಿಟ್ವೀನ್ ಅಂತ ಅಂದರೆ ಎನ್ ಸಿಟ್ಸ್ ಆಪೋಸಿಟ್ ಟು ಎನ್ ಅಂದರೆ ಎನ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಓ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಎನ್. ಓ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಎನ್ ಅಂದರೆ ಇಲ್ಲಿ ಬರುತ್ತೆ ಓ. ಸೊ ಬಿಕಾಸ್ ಆಲ್ ಆರ್ ಫೇಸಿಂಗ್ ಇನ್ಸೈಡ್ ಆಗಿರೋದ್ರಿಂದ. ನೆಕ್ಸ್ಟು ಪಿ ಸಿಟ್ಸ್ ಬಿಟ್ವೀನ್ ಓ ಆ್ಯಂಡ್ ಎಸ್. ಓ ಎಲ್ಲಿದೆ ಇಲ್ಲಿದೆ. ಇಲ್ಲಿ ಎಸ್ ಹಾಕೊಳಕ್ಕಾಗತ್ತಾ? ಆಗಲ್ಲ. ಇಲ್ಲಿ ಹಾಕೋಬಹುದು. ಸೊ ಓ ಪಿ ಸಿಟ್ಸ್ ಬಿಟ್ವೀನ್ ಓ ಆ್ಯಂಡ್ ಎಸ್. ಓಕೆ. ಆರ್ ಈಸ್ ನಾಟ್ ಎ ಇಮಿಡಿಯೇಟ್ ನೈಬರ್ ಆಫ್ ಜೆ. ಆರ್ ಇಲ್ಲಿ ನಾಟ್ ಎ ನೈಬರ್. ಸೊ ಆರ್ ಇಲ್ಲೇ ಆಗತ್ತೆ ಹಾಗಾದ್ರೆ, ಯಾಕಂದ್ರೆ ಇಮಿಡಿಯೇಟ್ ನೈಬರ್ ಆಫ್ ಜೆಗೆ ಇಮಿಡಿಯೇಟ್ ನೈಬರ್ ಆಗಿರಬಾರ್ದು. ಹಾಗಾದ್ರೆ ನೆಕ್ಸ್ಟ್ ಎಸ್ ಸಿಟ್ಸ್ ಆಪೋಸಿಟ್ ಟು ಜೆ. ಆಲ್ರೆಡಿ ಎಸ್ ಆಪೋಸಿಟ್ ಟು ಜೆಗೆ ಕೂತ್ಕೊಂಡ್ಬಿಟ್ಟಿದೆ ಬಿಕಾಸ್ ಓ ಆ್ಯಂಡ್ ಎಸ್ ಮಧ್ಯದಲ್ಲಿ ಪಿ ಇರೋದ್ರಿಂದ. ಸೊ ಇನ್ನು ಉಳಿದಿರೋದು ಯಾವುದು? ಕ್ಯೂ ಒಂದು ಆಪ್ಷನ್ ಉಳಿದಿದೆ. ಸೊ ಕ್ಯೂ ಇನ್ನಲ್ಲಿ ಇರೋದು ಒಂದೇ ಒಂದು ಪ್ಲೇಸ್, ಇಲ್ಲಿ ಕೂತ್ಕೊಳ್ಳುತ್ತೆ. ಸೊ ಕ್ಯೂ ಇಲ್ಲಿ ಎಲ್ಲ ಕಂಡೀಷನ್ಸ್ ಫಾಲೋ ಆಯ್ತಾ ನೋಡಿ. ಜೆ ಫಸ್ಟ್ ಕಂಡೀಷನ್, ಜೆ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಕೆ. ಎಲ್ ಸಿಟ್ಸ್ ಥರ್ಡ್ ಟು ದಿ ರೈಟ್ ಆಫ್ ಜೆ. ಎಮ್ ಈಸ್ ಅನ್ ಇಮಿಡಿಯೇಟ್ ನಂಬರ್ ಆಫ್ ಎಲ್. ಎನ್ ಸಿಟ್ಸ್ ಆಪೋಸಿಟ್ ಟು ಎಮ್. ಓ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಎನ್. ಪಿ ಸಿಟ್ಸ್ ಬಿಟ್ವೀನ್ ಓ ಆ್ಯಂಡ್ ಎಸ್. ಆರ್ ಈಸ್ ನಾಟ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಜೆ. ಓಕೆ. ಎಸ್ ಸಿಟ್ಸ್ ಆಪೋಸಿಟ್ ಟು ಜೆ ಆ್ಯಂಡ್ ಅಷ್ಟೇ ಕಂಡೀಷನು. ಇನ್ನು ಕ್ಯೂ ಒಂದು ಉಳಿತು, ಕ್ಯೂ ಇಲ್ಲಿ ಕೂತಿದೆ. ಸೊ ಹಾಗಾದ್ರೆ ಕ್ವಶನ್ ಏನಿದೆ ನೋಡಮ್ಮಿ. ಹೂ ಸಿಟ್ಸ್ ಆಪೋಸಿಟ್ ಟು ಎಲ್. ಯಾರು ಆಪೋಸಿಟ್ ಎಲ್ಗೆ ಯಾರು ಕೂತಿದ್ದಾರೆ? 1 2 3 4 ಎನ್ ಕೂತಿದ್ದಾರೆ ಆಪೋಸಿಟ್ ಟು ಎಲ್ ಅಂತ ಅಂದ್ರೆ. ಸೊ ಎನ್ ಅಲ್ಲ, ಸಾರಿ, ಆರ್. 1 2 3 4 ಬಿಕಾಸ್ ಆಫ್ 10 ಪರ್ಸನ್ಸ್ ಅಲ್ವಾ. ಸೊ 1 2 3 4. ಸೊ ಆರ್ ಈಸ್ ಆಪೋಸಿಟ್ ಟು ಎಲ್. ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಹೂ ಸಿಟ್ಸ್ ಎಟ್ ದಿ ಇಮಿಡಿಯೇಟ್ ಲೆಫ್ಟ್ ಆಫ್ ಕೆ. ಇಮಿಡಿಯೇಟ್ ಲೆಫ್ಟ್ ಆಫ್ ಕೆ ಯಾರು ಕೂತಿದ್ದಾರೆ? ಕ್ಯೂ ಕೂತಿದ್ದಾರೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಹೂ ಸಿಟ್ಸ್ ಫಿಫ್ತ್ ಟು ದಿ ರೈಟ್ ಆಫ್ ಎಲ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಇದು, ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಇದು ಅಂತ ನಾನು ನಿಮಗೆ ಅವಾಗ ಹೇಳಿದೆ. ಸೊ ಹೂ ಸಿಟ್ಸ್ ಫಿಫ್ತ್ ಟು ದಿ ರೈಟ್ ಆಫ್ ಎಲ್ ಅಂದ್ರೆ ಎಲ್ ಇದೆ ಫಿಫ್ತ್ ಟು ದಿ ರೈಟ್ ಆಫ್ ಎಲ್. ಇದು ಆಕ್ಚುಲಿ ಇಲ್ಲಿ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಬಂದಾಗ ಇಲ್ಲಿ ಎಲ್ಲರೂ ಐ ಮೀನ್ ಲೆಫ್ಟ್ ರೈಟ್ ಐದರ್ ಇದು ಹೂ ಸಿಟ್ಸ್ ಫಿಫ್ತ್ ಟು ದಿ ರೈಟ್ ಆಫ್ ಎಲ್ ಅಂತ ಮಾಡಿದ್ರು ಸಾಕು, ಅಥವಾ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಹಾಕಿದ್ರು ಸಾಕು. ಬಿಕಾಸ್ ರೈಟ್ ಅಂದ್ರೇನೆ ಈ ಡೈರೆಕ್ಷನ್ ಅಲ್ವಾ. ಓಕೆ. ಹೂ ಸಿಟ್ಸ್ ಫಿಫ್ತ್ ಟು ದಿ ರೈಟ್ ಆಫ್ ಎಲ್ ಹಾಗಾದ್ರೆ 1 2 3 4 5. ಸೊ ಆರ್ ಆಪ್ಷನ್, ಈವನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದ್ರೂ ಅದೇ ಬರುತ್ತೆ. ಸೊ ಆರ್ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ಹೌ ಮೆನಿ ಪರ್ಸನ್ ಸಿಟ್ ಬಿಟ್ವೀನ್ ಕೆ ಅಂಡ್ ಎಮ್ ಕ್ಲಾಕ್ ವೈಸ್ ಡೈರೆಕ್ಷನ್. ಎಷ್ಟು ಪರ್ಸನ್ ಕೆ ಅಂಡ್ ಎಮ್ ಮಧ್ಯದಲ್ಲಿದ್ದಾರೆ ಕ್ಲಾಕ್ ವೈಸ್ ಡೈರೆಕ್ಷನ್. ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದ್ರೆ ಇದು. ಸೊ ಕೆ ಎಲ್ಲಿದೆ? ಇಲ್ಲಿದೆ. ಎಮ್ ಎಲ್ಲಿದೆ? ಇಲ್ಲಿದೆ. ಸೊ 1 2 3 4 5 6 7 7 ಪರ್ಸನ್ ಸಿಟ್ ಬಿಟ್ವೀನ್ ಕೆ ಅಂಡ್ ಎಮ್. ಸೊ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಹೂ ಸಿಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಎನ್. ಎನ್ಗೆ ಸೆಕೆಂಡ್ ಟು ದಿ ರೈಟ್ ಯಾರಿದ್ದಾರೆ? ಎನ್ ಇಲ್ಲಿದೆ. ಸೊ ಕ್ಯೂ ಇದ್ದಾರೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 9. ಸೊ ಕ್ವಶನ್ ಓದ್ತೀನಿ. 8 persons P, Q, R, S, T, U, V and W are sitting around a circular table facing the center. So each person's likes a different color: red, blue, green, yellow, white, black, pink and orange. ಸೊ ಇಲ್ಲಿ ಡಬಲ್ ಇದೆ. ಒಂದು ಸೀಟಿಂಗ್ ಅರೇಂಜ್ಮೆಂಟ್ ಇದೆ, ಸರ್ಕ್ಯುಲರ್ ಫೇಸಿಂಗ್, ಐ ಮೀನ್ ಫೇಸಿಂಗ್ ದ ಸೆಂಟರ್, ಅಂಡ್ ಆಲ್ಸೋ ಈಚ್ ಪರ್ಸನ್ಸ್ ಲೈಕ್ಸ್ ಎ ಡಿಫ್ರೆಂಟ್ ಕಲರ್. ಸೊ ಪಜಲ್ ಕೂಡ ಇದೆ. ಎಲ್ಲ ಪರ್ಸನ್ ಒಂದೊಂದು ಕಲರ್ನ ಲೈಕ್ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಫಸ್ಟ್ ಕ್ವಶನ್ ಇದೇನಿದೆ ನೋಡಿ, ಕಂಡೀಷನ್ಸ್ ಏನಿದೆ ಅಂತ. ಸೊ 8 persons ಇರೋದ್ರಿಂದ ಲಿಟಲ್ ನಾರ್ಮಲ್ ಇದೆ. ಸೊ ಎರಡೇ ಎರಡು ಪಾಸಿಬಿಲಿಟೀಸ್ ಸಾಕು. 1 2 3 4 4 ಆಯ್ತಾ. 1 2 3 4 5 6 7 8 5 6 7 8. ಸೊ ಆಲ್ ಆರ್ ಫೇಸಿಂಗ್ ಸೆಂಟರ್. ಸೊ ಏನಿದೆ? ಪಿ ಸಿಟ್ಸ್ ಥರ್ಡ್ ಟು ದಿ ರೈಟ್ ಆಫ್ ಎಸ್. ಎಸ್ ಇಲ್ಲಿದೆ ಅನ್ಕೊಳ್ಳಿ. ಸೊ ಪಿ ಹಾಗಾದ್ರೆ ಇಲ್ಲಿ ಕೂತ್ಕೊಂತಾರೆ. ಪಿ ಸಿಟ್ಸ್ ಥರ್ಡ್ ಟು ದಿ ರೈಟ್ ಆಫ್ ಎಸ್. ಕ್ಯೂ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಪಿ. ಕ್ಯೂ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಪಿ. ಆರ್ ಈಸ್ ಅನ್ ಇಮಿಡಿಯೇಟ್ ನೈಬರ್ ಆಫ್ ಎಸ್.
R is an immediate number of years. T sits opposite to Q. T ಎಲ್ಲಿದೆ Q ಎಲ್ಲಿದೆ ಇಲ್ಲಿದೆ 3% ಆಪೋಸಿಟ್ ಅಂದ್ರೆ ಇಲ್ಲಿ T sits opposite to Q. U sits third to the left of R. R ಎಲ್ಲಿದೆ ಸೊ U sits third to the left of R. Next V is not an immediate number of P. ಸೊ ಇಮಿಡಿಯೇಟ್ ಪಿಗೆ ಇಮಿಡಿಯೇಟ್ ನಂಬರ್ ಆಗೋಂಗಿಲ್ಲ ಅಂದರೆ ವಿ ಇಲ್ಲಿ ಕುತ್ಕೊಳ್ಳೋಂಗಿಲ್ಲ. ಸೊ ಆಬ್ವಿಯಸ್ಲಿ ವಿ ಇಲ್ಲಿ ಕುತ್ಕೊಬೇಕು. ವಿ ಈಸ್ ನಾಟ್ ಆನ್ ಇಮಿಡಿಯೇಟ್ ನಂಬರ್ ಆಫ್ ಪಿ. ಸೊ ಇನ್ಯಾವ ಪರ್ಸನ್ ಉಳ್ಕೊತಾನೆ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಒಂದು ಬ್ಯಾಲೆನ್ಸ್ ಆಗುತ್ತೆ. ಸೊ ಡಬ್ಲ್ಯೂ ಇಲ್ಲಿ ಕುತ್ಕೊತಾರೆ. ಹಾಗಾದರೆ ನೆಕ್ಸ್ಟ್ ಇದು ಸೀಟಿಂಗ್ ಅರೇಂಜ್ಮೆಂಟ್ ಆಯಿತು. ಸೊ ಹಾಗಾದರೆ ಯಾವ್ಯಾವ ಪರ್ಸನ್ ಯಾವ್ಯಾವ ಕಲರ್ ಲೈಕ್ ಮಾಡ್ತಾರೆ ಅಂತ ನೋಡಿ. ದಿ ಪರ್ಸನ್ ಹೂ ಲೈಕ್ಸ್ ರೆಡ್ ಸಿಟ್ಸ್ ಆಪೋಸಿಟ್ ಟು ದಿ ಪರ್ಸನ್ ಹೂ ಲೈಕ್ಸ್ ಬ್ಲೂ. ಸೊ ನಮ್ಗೆ ಇಲ್ಲಿ ಬ್ಲೂನು ಯಾರು ಲೈಕ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ರೆಡ್ನು ಯಾರು ಲೈಕ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಓಕೆ, ಪಿ ಲೈಕ್ಸ್ ಗ್ರೀನ್, ಇದು ಡೈರೆಕ್ಟ್ ಇದೆ. ಸೊ ಪಿ ಲೈಕ್ಸ್ ಗ್ರೀನ್. ಓಕೆನಾ. ದಿ ಪರ್ಸನ್ ಹೂ ಲೈಕ್ಸ್ ಯೆಲ್ಲೋ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಪಿ, ಇದು ಕೂಡ ಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ. ಸೊ ಯೆಲ್ಲೋನ ಯಾರು ಲೈಕ್ ಮಾಡ್ತಾರೆ, ಇಮಿಡಿಯೇಟ್ ರೈಟ್ ಆಫ್ ಪಿ ಯಾರು ಕೂತಿರ್ತಾರೆ ಅವರು. ಸೊ ಅದು ಯು ಪರ್ಸನ್. ಸೊ ನೆಕ್ಸ್ಟ್ ಡಬ್ಲ್ಯೂ ಲೈಕ್ಸ್ ಪಿಂಕ್. ಸೊ ಡಬ್ಲ್ಯೂ ಎಲ್ಲಿದ್ದಾರೆ, ಇಲ್ಲಿದ್ದಾರೆ. ಡಬ್ಲ್ಯೂ ಲೈಕ್ಸ್ ಪಿಂಕ್. ಹಾಗಾದ್ರೆ ದಿ ಪರ್ಸನ್ ಹೂ ಲೈಕ್ಸ್ ಬ್ಲ್ಯಾಕ್ ಸಿಟ್ಸ್ ಆಪೋಸಿಟ್ ಟು ಯು. ಸೊ ಯು ಇಲ್ಲಿದೆ, ಬ್ಲ್ಯಾಕ್ನ ಯಾರು ಲೈಕ್ ಮಾಡ್ತಾರೆ ಅವ್ರು ಆಪೋಸಿಟ್ ಟು ಯು ಅಂದರೆ ಇಲ್ಲಿ ಎಸ್. ಸೊ ಎಸ್ ಲೈಕ್ಸ್ ದಿ ಬ್ಲ್ಯಾಕ್. ಸೊ ನೆಕ್ಸ್ಟ್ ದಿ ಪರ್ಸನ್ ಹೂ ಲೈಕ್ಸ್ ರೆಡ್ ಸಿಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಆರ್. ಆರ್ ಎಲ್ಲಿದೆ, ಇಲ್ಲಿದೆ. ದಿ ಪರ್ಸನ್ ಹೂ ಲೈಕ್ಸ್ ರೆಡ್ ಅಂತ ಅಂದರೆ ಸೊ ದಿ ಪರ್ಸನ್ ಹೂ ಲೈಕ್ಸ್ ರೆಡ್ ಸಿಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಆರ್. ಆರ್ಗೆ ಸೆಕೆಂಡ್ ಯಾರು ಕೂತಿದ್ದಾರೆ, ಕ್ಯೂ. ಸೊ ಕ್ಯೂ ಏನು ಲೈಕ್ ಮಾಡುತ್ತೆ, ರೆಡ್. ನಮಗೆ ಮುಂಚೆನೇ ಇಲ್ಲೊಂದು ಕ್ಲೂ ಇತ್ತು, ದಿ ಪರ್ಸನ್ ಹೂ ಲೈಕ್ಸ್ ರೆಡ್ ಸಿಟ್ಸ್ ಆಪೋಸಿಟ್ ಟು ಹೂ ಲೈಕ್ಸ್ ಬ್ಲೂ. ಸೊ ರೆಡ್ ಇಲ್ಲಿ ಕೂತ್ಕೊಂತಾರೆ ಅಂದರೆ ಆಪೋಸಿಟ್ ಟು ಬ್ಲೂ ಅಂದರೆ ಇಲ್ಲಿ 3%, ಇಲ್ಲಿ 3%. ಸೊ ಟಿ ಲೈಕ್ಸ್ ಬ್ಲೂ. ಈಸಿಯಾಗಿ ಗೊತ್ತಾಯಿತು ನಮಗೆ, ಟಿ ಲೈಕ್ಸ್ ಬ್ಲೂ. ಸೊ ಇಲ್ಲಿ ನಿಮ್ಗೆ ಅನಿಸುತ್ತೆ ಈಸಿ ಆಗಿದೆ 2 ಪಾಸಿಬಿಲಿಟೀಸ್ ಯಾಕೆ ಅಂತ. ಬಟ್ ಸಮ್ಟೈಮ್ಸ್ ಒಂದು ಏನಾದರೂ ಕ್ಲೂ ನಮಗೆ ಇದಾದರೆ ಮತ್ತೆ ಫಸ್ಟಿಂದ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ 2 ಪಾಸಿಬಿಲಿಟೀಸ್ ಹಾಕೊಳ್ಳೋದು ಬೆಟರ್ ಆಪ್ಷನ್ನು. ಸೊ ಹಾಗಾದರೆ ಬ್ಲೂ ಏನು ಆಪೋಸಿಟ್ ಟು ಕ್ಯೂ, ಆಪೋಸಿಟ್ ಟು ರೆಡ್ ಅಂದಾಗ ಇದು ಕ್ಲಿಯರ್ ಆಯಿತು. ಸೊ ನೆಕ್ಸ್ಟ್ ಇನ್ಯಾವುದು ಉಳಿತು, ದಿ ಪರ್ಸನ್ ಹೂ ಲೈಕ್ಸ್ ರೆಡ್ ಸಿಟ್ಸ್ ಆಪೋಸಿಟ್ ಟು ದಿ ಪರ್ಸನ್ ಹೂ ಲೈಕ್ಸ್ ಬ್ಲೂ, ಇದಾಯಿತು. ಪಿ ಲೈಕ್ಸ್ ಗ್ರೀನ್ ಆಯಿತು. ಪರ್ಸನ್ ಹೂ ಲೈಕ್ಸ್ ಯೆಲ್ಲೋ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಪಿ ಆಯಿತು. ಡಬ್ಲ್ಯೂ ಲೈಕ್ಸ್ ಪಿಂಕ್ ಆಯಿತು. ದಿ ಪರ್ಸನ್ ಹೂ ಲೈಕ್ಸ್ ಬ್ಲ್ಯಾಕ್ ಸಿಟ್ಸ್ ಆಪೋಸಿಟ್ ಟು ಯು ಆಯಿತು. ದಿ ಪರ್ಸನ್ ಹೂ ಲೈಕ್ಸ್ ರೆಡ್ ಸಿಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಆರ್ ಕೂಡ ಆಯಿತು. ಸೊ ವಿ ಮತ್ತು ಆರ್ ಯಾವುದನ್ನು ಲೈಕ್ ಮಾಡುತ್ತೆ ಅಂತ ನಮಗೆ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಎಲ್ಲ ಕಲರ್ ಆಗಿದೆ. ಏನಾಗಿದೆ, ರೆಡ್ ಆಗಿದೆ, ಬ್ಲೂ ಆಗಿದೆ, ಯೆಲ್ಲೋ ಆಗಿದೆ, ಬ್ಲ್ಯಾಕ್ ಆಗಿದೆ, ಪಿಂಕ್ ಆಗಿದೆ, ಆರೆಂಜ್ ಆಗಿದೆ. ಸೊ ವೈಟ್ ಮತ್ತು ಗ್ರೀನ್, ವೈಟ್ ಮತ್ತು ಗ್ರೀನ್ ನಮಗೆ ಗೊತ್ತಿಲ್ಲ. ಇದನ್ನ ವಿ ಅಥವಾ ಆರ್ ವೈಟು ಲೈಕ್ ಮಾಡ್ಬೋದು ಅಥವಾ ಗ್ರೀನು ಲೈಕ್ ಮಾಡ್ಬೋದು. ಸೊ ನಮಗೆ ಅದ್ರ ಬಗ್ಗೆ ಏನೂ ಇನ್ಫಾರ್ಮೇಷನ್ ಇಲ್ಲ. ಸೊ ನೋ ಪ್ರಾಬ್ಲಮ್. ಇಲ್ಲಿ ಕ್ವಶನ್ಸ್ ಮೇಲೆ ನಾವು ಆನ್ಸರ್ನ ಟಿಕ್ ಹಾಕ್ಬೋದು. ಸೊ ನೋಡಿ, ಹೂ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಟಿ. ಇಮಿಡಿಯೇಟ್ ಲೆಫ್ಟ್ ಆಫ್ ಟಿ ಯಾರು ಕೂತಿದ್ದಾರೆ, ಯು ಕೂತಿದ್ದಾರೆ. ಇದು ಯು ಅಲ್ವಾ. ಸೊ ಹೂ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಟಿ, ಇಮಿಡಿಯೇಟ್ ಲೆಫ್ಟ್ ಅಂತ ಅಂದರೆ ಯು ಆಗಬೇಕು. ಬಟ್ ಇಲ್ಲಿ ಆಪ್ಷನಲ್ಲಿ ಯು ಇಲ್ಲ. ಸೊ ಯು ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ವಿಚ್ ಕಲರ್ ಡಸ್ ಕ್ಯೂ ಲೈಕ್. ಕ್ಯೂ ಯಾವ ಕಲರ್ನ ಲೈಕ್ ಮಾಡ್ತಾ ಇದೆ, ರೆಡ್ ಕಲರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹೂ ಸಿಟ್ಸ್ ಆಪೋಸಿಟ್ ಟು ಪಿ. ಆಪೋಸಿಟ್ ಪಿಗೆ ಯಾರು ಕೂತಿದ್ದಾರೆ, ಆರ್ ಕೂತಿದ್ದಾರೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ವಿಚ್ ಪರ್ಸನ್ಸ್ ಲೈಕ್ಸ್ ಬ್ಲ್ಯಾಕ್. ಬ್ಲ್ಯಾಕ್ನ ಯಾರು ಲೈಕ್ ಮಾಡ್ತಾ ಇದ್ದಾರೆ, ಎಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹೌ ಮೆನಿ ಪರ್ಸನ್ಸ್ ಸಿಟ್ ಬಿಟ್ವೀನ್ ಎಸ್ ಆ್ಯಂಡ್ ಪಿ. ಎಸ್ ಎಲ್ಲಿದೆ, ಇಲ್ಲಿದೆ. ಸೊ ಪಿ ಎಲ್ಲಿದೆ, ಇಲ್ಲಿದೆ. ಆನ್ಸರ್ ಏನಿದೆ, ಕಂಡೀಷನ್ ಏನಿದೆ, ಕ್ಲಾಕ್ ವೈಸ್. ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದರೆ ನಿಮಗೆ ಗೊತ್ತು ಇದು. ಸೊ ಎಸ್ ಇಂದ ಪಿಗೆ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ವಾ. ಸೊ 1 2 3 4 4 ಪರ್ಸನ್ ಸಿಟ್ಟಿಂಗ್ ಇನ್ 4 ಪರ್ಸನ್ ಕೂತಿದ್ದಾರೆ. 1 2 3 4 ಎಸ್ ಆ್ಯಂಡ್ ಪಿ ಮಧ್ಯದಲ್ಲಿ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಥ್ಯಾಂಕ್ ಯು.